ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅನು ಎಸ್ ಮೂರ್ತಿ ಜಾಬ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ನ ತರ್ತಾ ಇದ್ದೀನಿ. ಸೊ ಈ ಒಂದು ಕೆಲಸ ಮಾಡೋದಕ್ಕೆ ಯಾವುದೇ ರೀತಿಯಾದಂಥ ಇಂಗ್ಲೀಷ್ ಬೇಕಾಗಿಲ್ಲ. ಜಸ್ಟ್ ನಿಮಗೆ ಕನ್ನಡ ಓದಲಿಕ್ಕೆ ಬರೀಲಿಕ್ಕೆ ಚೆನ್ನಾಗಿ ಬರುತ್ತೆ ಅನ್ನೋರು ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು. ಮೋಸ್ಟ್ ಆಫ್ ದ ವ್ಯೂವರ್ಸ್ ಏನು ವರ್ಕ್ ಫ್ರಮ್ ಹೋಮ್ ಕೇಳ್ತಾ ಇದ್ದಾರೆ, ಅದರಲ್ಲೂ ಕನ್ನಡ ಭಾಷೆನಲ್ಲಿ ಜಾಬ್ ಅಪ್ಡೇಟ್ ಇದ್ದರೆ ತಿಳಿಸಿ ಅಂತ ಕೇಳ್ತಾ ಇರ್ತಾರೆ. ಹಾಗಾಗಿ ಅವ್ರಿಗೆ ಇದೊಂದು ಬೆಸ್ಟ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಹಾಗಾಗಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಈ ಒಂದು ಜಾಬ್ಗೆ ಅಪ್ಲೈ ಮಾಡಿ. ಎಜುಕೇಷನ್ ಕ್ವಾಲಿಫಿಕೇಷನ್ ಏನು, ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು, ನೀವು ಅಪ್ಲೈ ಮಾಡಬೇಕಾದ್ರೆ ಸ್ವಲ್ಪ ಸಣ್ಣ ಪುಟ್ಟ ತಪ್ಪು ಮಾಡ್ತು ಅಂತಂದರೆ ನಿಮಗೆ ಕಂಪ್ನಿ ಕಡೆಯಿಂದ ಕಾಲ್ ಬರೋದಿಲ್ಲ. ಹಾಗಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡೋದ್ರಿಂದ ನಿಮಗೆ ಯಾವುದೇ ರೀತಿಯಾದಂಥ ಇನ್ಫಾರ್ಮೇಷನ್ ಮಿಸ್ ಆಗೋದಿಲ್ಲ. ಇವತ್ತಿನ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ಕಂಪ್ನಿ ನೇಮ್ ಬಂದು ನೆಕ್ಸ್ಟ್ ವೇವ್ ಅಂತ. ಈ ಒಂದು ಕಂಪ್ನಿ ಕಡೆಯಿಂದ ಸುಮಾರಷ್ಟು ಜಾಬ್ ಪೋಸ್ಟಿಂಗ್ಸ್ ಆಗ್ತಾನೆ ಇರುತ್ತೆ. ಹಾಗಾಗಿ ಎಲ್ಲರೂ ಕೂಡ ಈ ಒಂದು ಜಾಬ್ಗೆ ಅಪ್ಲೈ ಮಾಡಿ. ನಿಮ್ಮ ಒಂದು ರೋಲ್ ಬಂದು ಅಥವಾ ಜಾಬ್ ಪ್ರೊಫೈಲ್ ಹೀಗಿರುತ್ತೆ, ಬಿಸ್ನೆಸ್ ಡೆವಲಪ್ಮೆಂಟ್ ಅಂತ ಹೇಳಿ. ಸೊ ಬಿಸ್ನೆಸ್ ಡೆವಲಪ್ಮೆಂಟ್ ಅಸೋಸಿಯೇಟ್ ಆಗಿ ನೀವು ವರ್ಕ್ ಮಾಡ್ತೀರಾ. ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಇಲ್ಲಿ ನಿಮಗೆ ಕನ್ನಡ ಭಾಷೆ ಓದಲಿಕ್ಕೆ ಬರೀಲಿಕ್ಕೆ ಚೆನ್ನಾಗಿ ಬರುತ್ತೆ ಅನ್ನೋರು ಕೂಡ ಅಪ್ಲೈ ಮಾಡ್ಬೋದು. ಮಲಯಾಳಂ ಬರುತ್ತೆ ಅನ್ನೋರು ಅಪ್ಲೈ ಮಾಡ್ಬೋದು. ಮರಾಠಿ ಬರುತ್ತೆ ಅನ್ನೋರು ಅಪ್ಲೈ ಮಾಡ್ಬೋದು. ಸೊ ನಮ್ಮ ಕರ್ನಾಟಕದ ಜನತೆಗೆ ಕನ್ನಡ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ಈ ಒಂದು ಜಾಬ್ಗೆ ಅಪ್ಲೈ ಮಾಡಿ. ಓಕೆನಾ? ನೀವಿಲ್ಲಿ ನೋಡ್ಬೋದು ನೆಕ್ಸ್ಟ್ ವೇವ್ ಕಂಪ್ನಿ ಬಗ್ಗೆ ಸ್ವಲ್ಪ ಕೊಟ್ಟಿರ್ತಾರೆ. ಇದ್ರ ಬಗ್ಗೆ ನೀವು ಇನ್ಫಾರ್ಮೇಷನ್ನ ತಿಳ್ಕೊಬೇಕಾಗತ್ತೆ. ಯಾಕಂತ ಅಂದರೆ ನಿಮಗೆ ಒಂದು ಅಸೆಸ್ಮೆಂಟ್ ಟೆಸ್ಟ್ನ ಕೊಡ್ತಾರೆ, ಅಥವಾ ಆ ಅಸೆಸ್ಮೆಂಟ್ ಟೆಸ್ಟ್ ಅಥವಾ ಇಂಟರ್ವ್ಯೂನಲ್ಲಿ ನೆಕ್ಸ್ಟ್ ವೇ ಕಂಪ್ನಿ ಬಗ್ಗೆ ನಿಮ್ಗೇನು ಗೊತ್ತು ಅದನ್ನು ಹೇಳಿ ಅಂತ ಕೇಳ್ತಾರೆ. ನಿಮಗೆ ಬೇಕು ಅಂತಂದರೆ ಕೆಲವೊಂದು ಲಿಂಕ್ಸ್ಗಳಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ನೋಡ್ಬೋದು. ಸೊ ಇವಾಗ ನಾವಿಲ್ಲಿ ನಮ್ಮ ಒಂದು ಜಾಬ್ ಬಗ್ಗೆ ನಾವೀಗ ತಿಳ್ಕೊಳ್ತಾ ಹೋಗೋಣ. ವಾಟ್ ಯು ವಿಲ್ ಬಿ ಡೂಯಿಂಗ್, ನೀವು ಏನು ಮಾಡ್ತೀರಾ? ಆ್ಯಕ್ಟಿಂಗ್ ಆ್ಯಸ್ ಎ ಮೆಂಟರ್ ಆ್ಯಂಡ್ ಗೈಡ್ ಆ್ಯಂಡ್ ಬೀಯಿಂಗ್ ಎ ಸೋರ್ಸ್ ಆಫ್ ಕೆರಿಯರ್ ಅಡ್ವೈಸ್ ಫಾರ್ ದ potential learners, counseling learning prospects, establishing the effectiveness and uniqueness of CCBP ಪ್ರೋಗ್ರಾಮ್ಸ್. ಸೊ ಇಲ್ಲಿ ನೀವು ಏನಾಗಿ ವರ್ಕ್ ಮಾಡ್ತೀರಾ ಅಂತಂದರೆ ಮೆಂಟರ್ ಮತ್ತು ಗೈಡ್ ಆಗಿ ವರ್ಕ್ ಮಾಡ್ತೀರಾ. ಸೊ ಅವರೊಂದು ಕೆರಿಯರ್ ಅವ್ರಿಗೆ ಒಂದು ಏನು ಸ್ಟೂಡೆಂಟ್ಸ್ ಇದ್ದಾರೆ, ಜಾಬ್ ಸೀಕರ್ಸ್ ಇದ್ದಾರೆ, ಅವ್ರಿಗೆ ನೀವು ಕೆರಿಯರ್ ಅಡ್ವೈಸರ್ ಆಗಿ ವರ್ಕ್ ಮಾಡ್ತೀರಾ. ಒನ್ಸ್ ನೀವು ಈ ಜಾಬ್ಗೆ ಸೆಲೆಕ್ಟ್ ಆಗ್ತಿರಲ್ಲ, ಅವಾಗ ಕಂಪ್ನಿ ಕಡೆಯಿಂದ ಟ್ರೈನಿಂಗ್ ಕೊಡ್ತಾರೆ. ಯಾವ ರೀತಿಯಾಗಿ ನೀವು ಕೆಲಸ ಮಾಡಬೇಕು ಏನು ಪ್ರತಿಯೊಂದು ಡೀಟೇಲ್ಸ್ ಕಂಪ್ನಿ ಕಡೆಯಿಂದ ಸಿಗುತ್ತೆ. ವಾಟ್ ವಿ ಆರ್ ಲುಕಿಂಗ್ ಫಾರ್, ಅವ್ರು ಏನು ನೋಡ್ತಾ ಇದ್ದಾರೆ ಅಂತಂದರೆ ಆ್ಯನ್ ಇಂಡಿವಿಜುವಲ್ ವಿತ್ ಎಕ್ಸಲೆಂಟ್ ಕನ್ನಡ ಮಲಯಾಳಂ ಮರಾಠಿ, ಇದರಲ್ಲಿ ನಮಗೆ ಕನ್ನಡ ಚೆನ್ನಾಗಿ ಬರುತ್ತೆ. ಹಾಗಾಗಿ ಸೊ ಯಾರಿಗೆಲ್ಲ ಇಂಗ್ಲೀಷ್ ಬರೋದಿಲ್ಲ, ಹಾಗೆ ಮತ್ತು ಒಳ್ಳೆ ಕಂಪ್ನಿನಲ್ಲಿ ಕೆಲಸ ಮಾಡಬೇಕು, ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿ ಬೇಕು ಅಂತ ಇರ್ತಾರೆ, ಈ ಒಂದು ಜಾಬ್ಗೆ ಅಪ್ಲೈ ಮಾಡಿ. ಓಕೆನಾ? ನೆಕ್ಸ್ಟು ಹೈಲಿ ಡೆಡಿಕೇಟೆಡ್, ಇವ್ರು ಮತ್ತು ಡೆಡಿಕೇಟೆಡ್ ಪರ್ಸನ್ಸ್ನ ನೋಡ್ತಾ ಇದ್ದಾರೆ. ಲ್ಯಾಂಗ್ವೇಜಸ್ನು ನೇಟಿವ್ ಸ್ಪೀಕರ್ ಆಫ್ ಇವು ಮೂರಲ್ಲಿ ಯಾವುದಾದ್ರೂ ಒಂದು ಲ್ಯಾಂಗ್ವೇಜ್ ಗೊತ್ತಿದ್ರು ಸಾಕು. ಇಲ್ಲಿ ನಿಮಗೆ ಇಂಗ್ಲೀಷ್ ಬರ್ತಿದೆ ಅಂದರೆ ಅಡ್ವಾಂಟೇಜ್ ಆಗುತ್ತೆ, ಆದರೆ ಯಾವುದೇ ರೀತಿಯಾದಂಥ ಮ್ಯಾಂಡಿಟರಿ ಕೇಳಿಲ್ಲ. ಸೊ ಇಂಗ್ಲೀಷು ನಿಮಗೆ ಬಂದರೂ ಅಪ್ಲೈ ಮಾಡಿ, ಬಂದಿಲ್ಲ ಅಂದರೂ ತಲೆ ಕೆಡಿಸ್ಕೋಬೇಡಿ. ವರ್ಕ್ ಲೊಕೇಶನ್ ಆ್ಯಂಡ್ ವರ್ಕಿಂಗ್ ಡೇಸ್ ಅಂತ ಕೊಟ್ಟಿದ್ದಾರೆ. ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ ಇದು, ಮತ್ತು ಫ್ಲೆಕ್ಸಿಬಲ್ ಟೈಮ್ ಇರುತ್ತೆ, ಮತ್ತು 6 days ಇರುತ್ತೆ. ವಾರದಲ್ಲಿ 6 ದಿನ ನೀವು ಕೆಲಸ ಮಾಡಬೇಕಾಗತ್ತೆ. ಇವಾಗ ಯಾವ ರೀತಿಯಾಗಿ ಅಪ್ಲೈ ಮಾಡೋದು ಅಂತ ನೋಡ್ತಾ ಹೋಗೋಣ. ಇಲ್ಲಿ ಅಪ್ಲೈ ನಾವು ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇವಾಗ ನಮ್ಮ ಒಂದು ಅಪ್ಲಿಕೇಶನ್ನ ನಾವು ಹಾಕಬೇಕು. ಇಲ್ಲಿ ಅಪ್ಲೈ ವಿತ್ ರೆಸ್ಯೂಮ್ ಅಂತ ಇದೆಯಲ್ಲ, ನಿಮ್ಮ ಒಂದು ರೆಸ್ಯೂಮ್ನ ಈ ಒಂದು ಜಾಬ್ಗೆ ತಕ್ಕಂತೆ ನಿಮ್ಮ ಸ್ಕಿಲ್ಸ್ನ ಎಲ್ಲ ಆ್ಯಡ್ ಮಾಡಿ ಅಪ್ಲೈ ವಿತ್ ರೆಸ್ಯೂಮ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಒಂದು ಫಸ್ಟ್ ನೇಮ್ ಕೇಳುತ್ತೆ, ಮಿಡಲ್ ನೇಮ್ ಕೇಳುತ್ತೆ, ಲಾಸ್ಟ್ ನೇಮ್ ಕೇಳುತ್ತೆ. ರೆಡ್ ಮಾರ್ಕಲ್ಲಿ ಏನು ಇಂಟು ಇದೆ, ಸ್ಟಾರ್ ಇದೆ, ಅದೆಲ್ಲ ಕಂಪಲ್ಸರಿಯಾಗಿ ನೀವು ಫಿಲ್ ಮಾಡಬೇಕಾಗತ್ತೆ. ಫಸ್ಟ್ ನೇಮ್ ಹಾಕ್ತೀರಾ, ನಿಮಗೆ ಸರ್ ನೇಮ್ ಇತ್ತು ಅಂತಂದರೆ ಲಾಸ್ಟ್ ನೇಮಲ್ಲಿ ಹಾಕ್ತೀರಾ. ಸರ್ ನೇಮ್ ಇಲ್ಲ ಅಂತಂದರೆ ನಿಮ್ಮ ಒಂದು ಇನಿಷಿಯಲ್ನ ಹಾಕಿ.
ನೀವು ಯೂಸ್ ಮಾಡುವಂಥ ಇಮೇಲ್ ಐ ಡಿ ಹಾಕಿ, ನೀವು ಯೂಸ್ ಮಾಡುವಂಥ 2 ಫೋನ್ ನಂಬರ್ನ ಹಾಕಿ. ಯಾಕಂತಂದರೆ ಅದ್ರ ಮುಖಾಂತರನೇ ನಿಮಗೆ ಕಮ್ಯುನಿಕೇಟ್ ಮಾಡ್ತಾರೆ. ಸೋಷಿಯಲ್ ನೆಟ್ವರ್ಕ್ ಲೈಕ್ ನಿಮ್ಮ ಹತ್ರ ಏನಾದರೂ ಲಿಂಕ್ಡ್ಇನ್ ಅಥವಾ ಇತ್ತು, ಸೋಷಿಯಲ್ ನೆಟ್ವರ್ಕ್ ಏನಾದರೂ ಇತ್ತು ಜಾಬ್ಗೆ ಸಂಬಂಧಪಟ್ಟಂತ ಅಂತಿದ್ರೆ ಲಿಂಕ್ ಹಾಕಿ. ಇಲ್ಲ ಅಂತಂದರೆ ನಿಮ್ಮ ಪರ್ಸ್ನಲ್ದೆಲ್ಲ ಹಾಕೋದಕ್ಕೆ ಹೋಗಬೇಡಿ. ಸೊ ನೀವೇನಾದರೂ ಎಂಪ್ಲಾಯರ್, ನೀವೇನಾದರೂ ಕೆಲಸ ಮಾಡ್ತಾ ಇದ್ರೆ ಅದನ್ನು ಹಾಕಬೇಕಾಗತ್ತೆ. ಇಲ್ಲಿ ಎಜುಕೇಷನ್, ನಿಮ್ಮ ಒಂದು ಎಜುಕೇಷನ್ ಬಗ್ಗೆ ಡೀಟೇಲ್ ಆಗಿ ಬರೀರಿ. ಎಸ್ ಎಸ್ ಎಲ್ ಸಿ ಆಗಿದ್ರೆ SSLC ಎಷ್ಟು ಪರ್ಸೆಂಟೇಜ್ ಸ್ಕೋರ್ ಮಾಡಿದ್ರಿ, PU ಎಷ್ಟು, ಡಿಗ್ರಿ ಎಷ್ಟು, ಇವಾಗ ಏನು ಮಾಡ್ತಾ ಇದ್ದೀರಾ, ಪ್ರತಿಯೊಂದು ಡೀಟೇಲ್ಸ್ನ ಇಲ್ಲಿ ಹಾಕ್ಬಿಡಿ. ಎಜುಕೇಷನಲ್ಲಿ ವಾಟ್ ಈಸ್ ಯುವರ್ ಏಜ್, ನಿಮ್ಮ ಒಂದು ಏಜ್ ಕೇಳ್ತಾ ಇದ್ರೆ ನಿಮಗೆ ಎಷ್ಟು ಏಜ್ ಇದೆ ಅದನ್ನು ಫಿಲಪ್ ಮಾಡಿ. ಜೆಂಡರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕರೆಂಟ್ಲಿ ಪರ್ಸೂಯಿಂಗ್ ಎನಿ ಕೋರ್ಸ್, ನೀವೀಗ ಏನಾದರೂ ಓದ್ತಾ ಇದ್ದೀರಾ, ಏನಾದರೂ ಕೋರ್ಸ್ ಮಾಡ್ತಾ ಇದ್ದೀರಾ, ಏನಾದರೂ ಡಿಗ್ರಿ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಪರ್ಸ್ಯೂಯಿಂಗ್ ಅಂತಂದರೆ ಓದ್ತಿದ್ದೀರಾ ಅನ್ನೋ ಒಂದು ಅರ್ಥ ಬರುತ್ತೆ. ಅಂಥವ್ರನ್ನ ಇವರು ನೆಗ್ಲೆಕ್ಟ್ ಮಾಡ್ತಾರೆ. ಯಾಕಂತ ಅಂದರೆ ಸೊ ಇವ್ರು ಓದ್ತಾ ಇರ್ತಾರೆ, ನಮ್ಮ ಒಂದು ಕೆಲಸಕ್ಕೆ ಸಮಯ ಕೊಟ್ಟು ಕೆಲಸ ಮಾಡ್ತಾರೆ ಅನ್ನೋ ಒಂದು ಥಾಟ್ ಬರುತ್ತೆ. ಹಾಗಾಗಿ ನೀವೇನಾದರೂ ಕಂಪ್ಲೀಟ್ ಆಗಿತ್ತು ಅನ್ನೋರು ಕಂಪ್ಲೀಟ್ ಮೇಲೆ ಎಸ್ ಅಂತ ಕ್ಲಿಕ್ ಮಾಡಿ ಈ ಒಂದು ಜಾಬ್ಗೆ ಅಪ್ಲೈ ಮಾಡಿ. ನೀವೇನಾದರೂ ಎಕ್ಸ್ಪೀರಿಯನ್ಸ್ ಪರ್ಸನ್ ಆಗಿದ್ದರೆ ನಿಮಗೆ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಇಲ್ಲಿ ಮೆನ್ಷನ್ ಮಾಡಿ. ನಿಮಗೆ ಪ್ರೀವಿಯಸ್ ಇಯರ್ ಎಕ್ಸ್ಪೀರಿಯನ್ಸ್ ಇತ್ತಾ, ಅದ್ರ ಬಗ್ಗೆ ಯಾವ ಒಂದು ಫೀಲ್ಡ್ ಮೇಲೆ ಎಕ್ಸ್ಪೀರಿಯನ್ಸ್ ಇತ್ತು ಅದನ್ನು ಇಲ್ಲಿ ಟಿಕ್ ಮಾಡ್ಕೋಬೇಕಾಗುತ್ತೆ. ಫ್ರೆಷರ್ ಆಗಿದ್ರೆ ಫ್ರೆಷರ್, ನೋ ಎಕ್ಸ್ಪೀರಿಯನ್ಸ್ ಅಂತ ಹಾಕಿ. ಎಕ್ಸ್ಪೀರಿಯನ್ಸ್ ಪರ್ಸನ್ ಅವ್ರಿಗೆ ಕರೆಂಟ್ CTC ಎಷ್ಟು ಸಂಬಳ ತೊಗೋತಾ ಇದ್ದೀರಾ ಅದನ್ನು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಇನ್ ವಿಚ್ ಲ್ಯಾಂಗ್ವೇಜ್ ಡು ಯು ಪೊಸೆಸ್ ಫ್ಲೂಯೆನ್ಸಿ ಅಂತ ಕೇಳಿದ್ದಾರೆ. ಯಾವ ಲ್ಯಾಂಗ್ವೇಜಲ್ಲಿ ನೀವು ತುಂಬ ಚೆನ್ನಾಗಿ ಬರುತ್ತೆ ಅಂತ ಕೇಳ್ತಿದ್ದಾರೆ, ಕನ್ನಡನ ಹಾಕೋಣ. ಹ್ಯಾವ್ ಯು ವರ್ಕ್ ವಿತ್ ನೆಕ್ಸ್ಟ್ ವೇವ್ ಬಿಫೋರ್, ನೀವೇನಾದರೂ ನೆಕ್ಸ್ಟ್ ವೇವ್ ಜೊತೆ ಮುಂಚೆ ಕೆಲಸ ಮಾಡಿದ್ರಾ ಅಂತ ಕೇಳ್ತಾ ಇದ್ದಾರೆ. ವರ್ಕ್ ಮಾಡಿದರೆ ಎಸ್ಸು, ಇಲ್ಲ ಅಂತಂದರೆ ನೋ ಹಾಕಿ. ಹ್ಯಾವ್ ಯು ಎವರ್ ಟೇಕನ್ ಕೋರ್ಸಸ್ ನೆಕ್ಸ್ಟ್ ವೇವ್ ಅವ್ರದ್ದು ಕೋರ್ಸ್ ಏನಾದರೂ ತೊಗೊಂಡಿದ್ರಾ ಅಂತ ಕೇಳ್ತಾ ಇದ್ದಾರೆ. ತೊಗೊಂಡಿದ್ರೆ ಎಸ್, ಇಲ್ಲ ಅಂದರೆ ನೋ. ಯುವರ್ ಕರೆಂಟ್ ಲೊಕೇಶನ್, ಇವಾಗ ನೀವು ಎಲ್ಲಿದ್ದೀರಾ, ಎಲ್ಲಿಂದ ಕೆಲಸ ಮಾಡ್ತೀರಾ, ಏನು ನೀವು ಇರೋ ಅಂಥ ಒಂದು ಲೊಕೇಶನ್ನ ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಆರ್ ಯು ವಿಲ್ಲಿಂಗ್ ಟು ರೀಲೊಕೇಟ್ ಟು ಹೈದ್ರಾಬಾದ್ ಅಂತ ಕೇಳಿದ್ದಾರೆ. ಸೊ ಜಾಬ್ ಬೇಕು ಅಂತಂದರೆ ಎಸ್ ಅಂತ ಹಾಕಿ. ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ರೀಲೊಕೇಟ್ ಆಗ್ತೀನಿ ಅಂತಂದರೆ ಎಸ್ ಅಂತ ಹಾಕ್ಬಿಟ್ಟು ಇದು ಮಾಡಿಬಿಡಿ. ಎಕ್ಸ್ಪೆಕ್ಟೆಡ್ CTC, ಇಲ್ಲಿ ನಿಮ್ಮ CTCನ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ನಾವು ಫ್ರೆಷರ್ ಆಗಿರೋದ್ರಿಂದ ಸೊ ನೀವು ಫಸ್ಟ್ ಆಪ್ಷನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕಂತ ಅಂದರೆ ನೀವು ಜಾಸ್ತಿ ಕೇಳ್ತು ಅಂತ ಅಂದರೆ ಬೇರೆ ಕ್ಯಾಂಡಿಡೇಟ್ನ ಪ್ರಿಫರ್ ಮಾಡೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಇಲ್ಲಿ ಐ ಆಮ್ ನಾಟ್ ಎ ರಾಬೋಟ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ಕೊಡ್ತು ಅಂದ ತಕ್ಷಣ ಈ ಒಂದು ಜಾಬ್ಗೆ ನೀವು ಅಪ್ಲಿಕೇಶನ್ನ ಸೆಂಡ್ ಮಾಡ್ದಂಗೆ ಆಗತ್ತೆ. ಆವಾಗ ಅವ್ರೇನಿದ್ದಾರೆ ಕಂಪ್ನಿ ಕಡೆಯವರು ಅಥವಾ HR ನಿಮ್ಮ ಒಂದು ರೆಸ್ಯೂಮ್ನ ನೋಡ್ಬಿಟ್ಟು ಈ ಒಂದು ಜಾಬ್ಗೆ ಸೂಟಬಲ್ ಇದ್ದೀರಾ ಅಂತಂದರೆ ನಿಮಗೆ ಕಾಲ್ ಮಾಡ್ತಾರೆ. ಓಕೆನಾ. ಆವಾಗವಾಗ ನಿಮ್ಮ ಒಂದು ಫೋನ್ ನಂಬರು ಮತ್ತು ಇಮೇಲ್ನ ಚೆಕ್ ಮಾಡ್ತಾ ಇರಿ. ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಈಗಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಯಾರಿಗೆಲ್ಲ ಜಾಬ್ ಅವಶ್ಯಕತೆ ತುಂಬ ಇದೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.